ನನಗೂ ಕೂಡ ಆಸೆ. ಇವತ್ತು ನಿಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯರಾಗಿದ್ದಂಥ ಮುನಿಯಪ್ಪನವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಗಳಾಗಿ. ನಮ್ಮವರೇ ಆದಂಥ ಸಹೋದರ ಮುನ್ಸ್ವಾಮಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಇದನ್ನು ಮಾಡಿದ್ದಾರೆ. ನಾನು ಅವರಿಗೆ ಯಾವ ಸಾರಿನೂ ಕೂಡ ಒಂದು ಕಾರಣಾಂತರದಿಂದ ನಾವು ಈ ಕಾರ್ಯಕ್ರಮವನ್ನು ರದ್ದು ಮಾಡಿದ್ವಿ. ಅದಾದ ಮೇಲೆ ಒಂದು ವರ್ಷದಲ್ಲಿ ಸಹೋದರ ಮಲ್ಲೇಶ್ ಬಾಬು ಅವರು ಇದಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಅಧಿಕಾರಿಗಳ ಮೇಲೆ ಒತ್ತಡ ತಂದು, ನನ್ನ ಹತ್ರ ಒತ್ತಡ ತಂದು ಇವತ್ತು ಈ ಕೆಲಸವನ್ನು ಮುಗಿಸಿದ್ದೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ಯಾರಿಗೂ ಯಾವುದು ಶಾಶ್ವತ ಅಲ್ಲ. ಇದೇ ಯಜಮಾನ, ಇದ್ದಂಥ ಸಂದರ್ಭದಲ್ಲಿ ನಾವೊಂದಷ್ಟು ಚಿಕ್ಕ ಗುರುತುಗಳನ್ನು ಬಿಟ್ಟು ಹೋಗ್ಬೇಕಾಗ್ತದೆ. ನಾನು ಮಂತ್ರಿ ಆಗ್ಲಿಲ್ಲ ಅಂದ್ರೆ ಇನ್ಯಾರೋ ಮಂತ್ರಿ ಆಯ್ತಾರೆ ಅಂದಿದ್ರೆ ಮಲ್ಲೇಶ್ ಬಾಬು ಕರ್ಕೊಬರೋರೆಲ್ಲ ಗೊತ್ತಿಲ್ಲ, ನಂಜೇಗೌಡರು ಇಲ್ಲಿ ಬಂದು ಕಾಯ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ವಿಶ್ವಾಸ, ಪ್ರೀತಿ, ಆತ್ಮೀಯತೆ ಗೋವಿಂದರಾಜು ನನಗೊಂದು 25-30 ವರ್ಷ ಸ್ನೇಹಿತರು. ನಿಮ್ಮ ಜಿಲ್ಲಾಧಿಕಾರಿ ನಾನು ಭಾರಿ ಆತ್ಮೀಯರು. ಹಾಗಂದ್ಬಿಟ್ಟು ಒಂದಿನ ನಾನು ಜಿಲ್ಲಾಧಿಕಾರಿಗೆ ಇವತ್ತವರೆಗೂ ಫೋನೇ ಮಾಡೋದಿಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ವೆಂಕಟಪುಣಿಯವರು ನಾನು ಯಾವತ್ತಾರು ಬಂದ್ರೆ ಆ ವೆಂಕಟಪುಣಿಯಪ್ಪನ ಮನೆಗೆ ಊಟಕ್ಕೆ ಹೋಗ್ತೀನಿ ವಿನ ಇನ್ನೊಬ್ರ ಮನೆಗೆ ಊಟಕ್ಕೆ ಹೋಗ್ತಾ ಇರಲ್ಲ ನಾನು. ಇವೆಲ್ಲವೂ ಕಾಕತಾಳೆ ಇರ್ತದೆ. ಒಂದು ಮಾತನ್ನ ಇವತ್ತು ಹೇಳ್ತೀನಿ, 23 ಏನೋ ಕೋಟಿ ರೂಪಾಯಿ ಇವತ್ತೇನೋ ಖರ್ಚಾಗಿ ಇದು ROB ಮಾಡಿದ್ದೀವಿ. ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 55%. ನನಗೆ ರಾಜ್ಯ ಸರ್ಕಾರದ ಹತ್ರ ದುಡ್ಡು ತಗೊಳ್ಳೋದು ಎಷ್ಟು ಕಷ್ಟ ಅಂದ್ರೆ, ಏನು ಇವಾಗಿದ್ದಾಗೆಲ್ಲ ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ ಅಷ್ಟೇ ಕಷ್ಟನೇ. ಅದರಲ್ಲೂ ಇವಾಗಂತೂ ಹೇಳೋಕೆ ಸಾಧ್ಯ ಇಲ್ಲ, ಒದ್ದಾಟ. ಆ ಎಲ್ಲ ಒದ್ದಾಟದ ಮಧ್ಯದಲ್ಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇನ್ನು ಮುಂದೆ ಯಾವ ಯೋಜನೆಗಳು ತಗೋತೀವಿ, ROB RUB ಮೇಲ್ಸೇತುವೆ, ಕೆಲಸೇತುವೆ 100ಕ್ಕೆ 100 ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾರತ ಸರ್ಕಾರದಿಂದಲೇ ಮಾಡ್ತೀವಿ. ಇನ್ನೊಂದು ಹೇಳ್ತೀನಿ, ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಬೆಳೀತಾ ಇದೆ. ದೇಶದ ಮೂಲಭೂತ ಸೌಕರ್ಯಗಳು ನಾವು ಕೊಡಬೇಕಾದ ನಮ್ಮ ಧರ್ಮ ಯಜಮಾನ. ಇದು ನನ್ನದಲ್ಲ, ಇದು ನರೇಂದ್ರ ಮೋದಿ ಅವರ ಚಿಂತನೆ. ಆದ್ರಿಂದ ಇಲ್ಲಿ ಯಾವ್ಯಾವ ಪೇಟೆ ಏನೇನು ಕೆಲಸ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿಕೊಡ್ತೀವಿ. JRM जी हमारा ये नारायण हमारा MP साहब, बाद में MLA साहब, दूसरा कौन है ले को जाइए बाद में एक दिन आप विद इन वीक मुझे होना चाहिए। वो मालूर का क्या, वो MP MLA दोनों भी मुझे रिक्वेस्ट किया, वो सालों होना चाहिए और विद इन 15 डेज मुझे रिपोर्ट होना चाहिए। बाद में आपको क्या करना, कैसा करना, JRM जी इधर है, वो हमारा भगवान है। कोई 10,000 को मुझे भेजिए, बाद में भारत सरकार के दूसरा ऑफिसर का पास मैं कराता है। अब तो भी मुश्किल नहीं कीजिए, मुझे होना चाहिए। ಭಾರಿ ಒಳ್ಳೆ ತಳಿ ನಾನು ಬಂದಿದ್ದೀನಿ. ಬಡ್ಜೆಟ್ ಅನ್ನ ರಾಷ್ಟ್ರದ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ರೈಲ್ವೆ ಬಡ್ಜೆಟ್ ಇದ್ದಿದ್ದು ಯಜಮಾನ್ರೆ, ನಾವು ಏನು ಇವತ್ತು ಮಾಡಿ 80,000 ಕೋಟಿ, ಇವತ್ತು 2,60,75,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಮೊದಲು ಕೊಡ್ತಾ ಇದ್ದಿದ್ದು 833 ಕೋಟಿ. ಮೋದಿಯವರು ಬಂದಾದ ಮೇಲೆ ಒಂದೊಂದು ವರ್ಷಕ್ಕೆ 7,500 ಕೋಟಿ ರೂಪಾಯಿ. ಅದಲ್ಲದೆ 49,000 ಕೋಟಿ ರೂಪಾಯಿಗಳ ಯೋಜನೆಗಳಾಗಿ ಇದ್ದು, ಆ ಯೋಜನೆಗಳನ್ನು ಕೂಡ ನಾವೆಲ್ಲ ಒಂದು ಕಡೆ, ನಾನು ಬಂದ ಮೇಲೆ ನನಗೆ ಅಂತ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಹೋಯ್ತೀನಿ ಒಂದು ಕಾಗದ ತಗೊಂಡು ಕೊಡ್ತಾ ಇರ್ತೀನಿ. ಮಾಡೋದಿಲ್ಲ ಅಂದ್ರೆ ಯಾಕೆ ಮಾಡೋದಿಲ್ಲ ಅಂತ ಬರ್ಬಿಡಿ, ನಂದೇನು ತೊಂದರೆ ಇಲ್ಲ ಅಂತೀನಿ. ಆ ಥರ ಬರೆಯೋ ಕೆಲಸ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ, ನಂಜೇಗೌಡರ ಕೇಂದ್ರ ಸರ್ಕಾರದಲ್ಲಿ ಮಾಡೋದಿಲ್ಲ. ನಾನು ನಿಮ್ಗೆ ಒಂದು ಮಾತನ್ನು ಇವತ್ತು ಹೇಳೋಯ್ತೀನಿ. ಏನು ಇವತ್ತು ನಾನು ಇಲ್ಲಿ ಹೇಳ್ತೀನಿ, ನಿಮ್ಮ ಇನ್ನೊಂದಿದೆ ನೋಡಪ್ಪ, ಕೆಲಸ ಕಾರ್ಯಗಳು, ಈ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೆಯಲ್ಲಿ ಬಂಗಾರಪೇಟೆ ಸ್ಟೇಷನ್ನು 10 ಕೋಟಿ ಖರ್ಚು ಮಾಡಿ ಮಾಡ್ತಾ ಇದ್ದೀವಿ. ಕೋರಮಂಡಲ್ ಸ್ಟೇಷನ್ನು ಒಂದು ಹಂತಕ್ಕೆ ಬಂದಿದೆ. ಅದಲ್ದಿರ ಉರಿಗಾಮ್ ಸ್ಟೇಷನ್ನು, ಅದು ಕೂಡ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬಂಗಾರಪೇಟೆಗೆ ನಾವು 22 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದು 2022ಕ್ಕೆ 26ಕ್ಕೆ
ಪೂರ್ಣ ಮಾಡ್ತೀವಿ ಸರ್.